ಗಾಯ್ಸ್ ನಮಸ್ತೆ 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 ಎಲ್ರಿಗೂ. ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಓಕೆ, ತುಂಬ ದಿನಗಳಾಗಿತ್ತು ಯೂಟ್ಯೂಬ್ ಚಾನಲ್ನ ಶುರು ಮಾಡಿ, ಮತ್ತೆ ಶುರು ಮಾಡ್ತಾ ಇದ್ದೀನಿ. ನಾನು ರಾಣಿಬೆನ್ನೂರಲ್ಲಿದ್ದೀನಿ. ಸ್ವಲ್ಪ ಆಡಿಟಿಂಗ್ ಕೆಲಸ ಇತ್ತು ಅಂತ ಬಂದೆ, ಮುಗಿದಿದೆ. ಟ್ರೈನ್ 1 o'clock ಇರೋದು ನೈಟ್. ಬೇಗನೆ ಬಂದು ವೆಯ್ಟ್ ಮಾಡ್ತಾ ಇದೀವಿ. ನಮಗೂ ಅಲ್ಲಿಂದ ಸಂತು ಬ್ರೋ ಇದ್ದಾರೆ, ಅಲ್ಲಿ ಸಂತು ಬ್ರೋ ಅವ್ರು ಬೇರೆ ಮ್ಯಾಚ್ ನೋಡ್ತಾ ಕೂತಾರೆ. ನನ್ನ ಫೋನಲ್ಲಿರೋ ಚಾರ್ಜರ್ ಬರೀ 30%. ಈ 30% ಅಲ್ಲೇ ಈಗ ನಾನು ರಾತ್ರಿ 1 ಗಂಟೆ ತನಕ ಮೇಂಟೈನ್ ಮಾಡಬೇಕು, ಟೈಮ್ ಪಾಸ್ ಮಾಡ್ಬೇಕು ಕೂತ್ಕೊಂಡಿದ್ದು. ಅವತ್ತು ಏನು ಅರ್ಥ ಆಯ್ತು ಮೂವಿ ಅದು ದುರಂತರ ನೋಡಿದ್ರಲ್ಲ ನೀವು? ಸುಮಂತ್ ಕೂತ್ಕೊಂಡು ನಾನು 2ನೇ ಟೈಮ್ ನೋಡಿದ್ದು. ಸೆಕೆಂಡ್ ಟೈಮ್ ನೋಡಿದ್ದ? ಏನ್ ಸ್ಟೋರಿ ಚೆನ್ನಾಗೈತೆ ಅದು? ಚೆನ್ನಾಗೈತಲ್ಲ ಸ್ಟೋರಿ ಏನದು ಫುಲ್ಲು? ಸ್ಟೋರಿ ಹೇಳಿದ್ರೆ ನೀನೇನಕ್ಕ ನೋಡ್ತೀಯ? ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಅವ್ರಿಗೆ ಸ್ಟೋರಿ ಹೇಳ್ಬಿಟ್ಟು ಮೂವಿ ನೋಡು ಅಂತ ಹೇಳಲ್ಲ. ನಿನ್ ತರ ಜೀವನದಲ್ಲಿ ಸಿಗ್ಬೇಕಲ್ಲ ಎಲ್ರು ನನಗೆ. ಏನಂದ್ರೆ ಇನ್ನೊಂಥರ ಡಿಫ್ರೆಂಟ್, ನೀನ್ ಎಲ್ಲಾ ತರ ಇದ್ದಂಗಲ್ಲ. ನನಗಂತೂ ಈ ಜೀವನವೇ ಬೇಸರ ನಿಜ. ನೀನ್ ಒಂಥರ ಡಿಫ್ರೆಂಟ್, ಸುಮನ್ ತರ ಅಲ್ಲ, ಯಾರ ತರನೂ ಅಲ್ಲ ನೀನು ಒಂಥರ. ಯಾಕಂದ್ರೆ ಅದ್ರ ಮಗ ಹೆಂಗ್ ಹೊಡಿತಾರೆ. ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅವ್ನು ನೋಡಿದಿಲ್ವಲ್ಲ, ನಾ ಯೂಟ್ಯೂಬ್ಗೆ ಹಾಕ್ತೀನಲ್ಲ. ಯೂಟ್ಯೂಬ್ ಆಗಿ ತೋರಿಸ್ತೀನಾರ. ನಿಮ್ಗೆ ಅದು ಹಾಕಿದ್ರೆ ನೀವು ಯೂಟ್ಯೂಬೇ ಜಾಸ್ತಿ ನೋಡಲ್ಲ, ಬರೀ ರೀಲ್ಸ್ ನೋಡ್ತಾನಲ್ಲ ಅವನು. ಜನ ನಂಗೆ ತುಂಬಾ ಮೋಸ ಮಾಡ್ತಾರೆ. ಊರ ಹೆಸರು ಹೇಳಲ್ಲ, ಏನು ಮಾಡಂಗಿಲ್ಲ. ಕುಡಿಬೇಕು, ನಾನು ಸ್ವಲ್ಪ ಕುಡಿತೀನಿ, ಬಾಯಾರಿಕೆ ಆಗ್ತಿದೆ. ಟೈಮ್ ಪಾಸಿಂಗ್ ವಿಡಿಯೋ ಮಾಡ್ಬೇಕು, ನೀರು ಕುಡಿಬೇಕು. ಈಗ ಚೆನ್ನಾಗಿ ಕಾಣ್ತಿದ್ಯಾಣ? ನಿಜ ಚೆನ್ನಾಗಿ ಕಾಣ್ತಿದ್ಯಾ? ಫ್ಲಾಶ್ ಲೈಟು ಮೀಟರ್ ಬೇಕು, ಮೀಟರ್ ನಿಜವಾಗ್ಲು ಡಾರ್ಕ್ ಫ್ಯಾಂಟಸಿ ಇದೆಲ್ಲ. ನಾನು ಲೋಕಲ್ ಅಣ್ಣ ಕಂಪ್ನಿದು ತಗೊಂಬ ಅಂತ ಅವನು ಹೇಳ. ಟೈಮ್ ಪಾಸಿಗೆ ಇರ್ಲಿ ಅಂತ ತಗೊಂಡ್ ಲೋಕಲ್ ತಗೊಂಬರೋದು ತಿನ್ಬಿಡುದು, ಇಲ್ಲಿ ಹೊಡಿಯೋದು ಹೊಡೆದ್ಬಿಡು ಸಾರಿಗಳು ಅಂತ. ಹಂಗೇನಿಲ್ಲ, ಲೋಕಲ್ ಅಂದ್ರೆ ಅಷ್ಟು ಲೋಕಲ್ ಅಲ್ಲ, ನಾರ್ಮಲ್ ಹೇಳಿದ್ರು ಗೊತ್ತಾ? ನೀನು ಈ ಟ್ರೈನಾಗ ಹೋಗ್ಬಿಡು, ಬೇಕು ಅಂದ್ರೆ ಬೆಳಗ್ಗೆ ಅವ್ನು ಬುಕ್ ಮಾಡ್ತೀನಿ ಅಂತ. ಏನೋ ಮಾತಾಡ್ತಿಲ್ವಾ? ನೀನ್ ಬಂದ್ಬಿಡು, ಬೇಕಾದ್ರೆ ಬೆಳಗ್ಗೆ ಬಂದ್ಬಿಡ್ತಾನೆ. ಸುಮಂತ್ ಹೇಳ್ತಿಲ್ವಾ ಬೆಳಗ್ಗೆ ಬಂದ್ಬಿಡ್ತಾನೆ? ಸುಮಂತ್ ಹೇಳ್ತಿಲ್ವಾ? ಕಳ್ಳು ಎಂತಣ್ಣ ನೀವು? ಒಬ್ಬನ್ ಬಿಟ್ಬಿಟ್ಟು ನೀನ್ ಹೆಂಗ್ ಹೋಗ್ಬಿಡ್ತೀಯ? ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಗುಸರಿಗೆ ಹೋಗ್ಬಿಟ್ಟು ಒಬ್ಬನ್ ಬಿಟ್ಬಿಟ್ಟು ಹಿಂಗೆ ಸೀದಾ ಹೋಗ್ಬಿಡ್ತೀರಾ? ಅದೇನ್ ನೆನಪಾಯ್ತು ನನಗೆ. ಏನು ಮಾತಾಡ್ತಿರ? ಹೆಚ್ಚು ಆಯ್ತಾ? ಶೆಕೆ ಬೇರೆ ಆಗಿತ್ತಲ್ಲ ಮನದಾಗ, ಫ್ಯಾನ್ ಬೇರೆ ಇಲ್ಲ. ಫ್ಯಾನ್ ಇಲ್ದು ಅದಾರು ಬೆಂಗಳೂರಿಗೆ ಹೋಗ್ಬೇಕಂತೆ, ಮನೆ ಅದೋ ಟೆಕ್ ಪಾರ್ಕಿಗೆ. ಗೊತ್ತಿಲ್ಲ, ಕೇಳ್ದ ಎಷ್ಟು ಕೇಳ್ದ, ಅಲ್ಲಿಂದ ರ್ಯಾಪಿಡ್ ಮಾಡ್ಕೊ ಹೋಗಂದೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಎಲ್ಲೂ ಇರೋದು ಮೆಜೆಸ್ಟಿಕ್ ಎಷ್ಟು ಕಿಲೋಮೀಟರ್? ರ್ಯಾಪಿಡ್ 1 hour ಆಗುತ್ತೆ. ಮೆಟ್ರೋ 40 ಕಿಲೋಮೀಟರ್ ಆಗುತ್ತೆ. ದಾಸರಳ್ಳಿ ಇರೋದು, ದಾಸರಳ್ಳಿ ಹತ್ರ ಇರೋದು. ದಾಸರಳ್ಳಿಗೆ ಮೆಟ್ರೋ ಐತೆ. ಇನ್ನೇನ್ ನಂಗ್ ನೋಡ್ದೆ 1.5 hour ಇತ್ತು, 40 kilometers ಇದ್ದಿದ್ದು. ಏನು ಮಾಡಂಗಿಲ್ಲ ಅಂತ 5 ಗಂಟೆಗೆ ಸಿಗೋಣ. 5 ಗಂಟೆ ಹಾಸನಕ್ಕೆ ಹೋಗ್ತೀನಿ. ಹಾಸನ ರೀಚ್ ಆಗಿ ಎಲ್ರಿಗೂ ಸಿಗ್ತೀನಿ, ಮತ್ತೆ ಊರಲ್ಲಿ ಸಿಗ್ತೀನಿ. ಬಾಯ್. ಟ್ರೈನ್ ದರ ಇನ್ನೊಂದು 10 ನಿಮಿಷ ಬರುತ್ತೆ, 10 ಓಡ್ಬಿಡ್ತೀವಿ. ಟ್ರೈನ್ ಕಾದಿ ಕಾಲ್ ನೋವು ಬಂದು ಅನ್ಕೋರೋಕ್ ಜಾಗನೂ ಇಲ್ಲದೆ ಇಲ್ಲಿ ಬಂದು ಕೂತಿದ್ದೀವಿ. ಇನ್ನು 2 ಸೆಕೆಂಡ್ ಅಲ್ಲ, 2 ನಿಮಿಷ ಬಂದ್ಬಿಡುತ್ತೆ ಟ್ರೈನು. 12:15 ಆಗ್ಲೆ. ಸಂತಾನ ಫುಲ್ ಟೆನ್ಷನ್ ಆಗಲ್ಲ, ಟ್ರೈನ್ ಬರುತ್ತಾ ಇಲ್ವೋ ಅಂತ. ಅವ್ರ ಮುಖದಲ್ಲಿ ಕಾಣ್ತಿರೋ ಅದು ನಂಗೆ ಗೊತ್ತಿಲ್ಲ. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಗೊತ್ತಿದ್ರೆ. ಹೊಡಿಯಕ್ ಬರ್ತಾವ ನೋಡಿ, ಹೊಡಿಯಕ್ ಬರ್ತಾವೆ. ಕೂರಕ್ಕೂ ಜಾಗ ಇಲ್ದಲೆ. ಹಿಂದ್ಗಡೆ ತೂಕ ಇಲ್ವಾ ಬ್ಯಾಗು? ಹೆಂಗ್ ಎದಳಕ್ ಆಗ್ತದೆ?
ಹೇಳ್ಬೇಕು ಡೈಲಿ ಎಕ್ಸರ್ಸೈಸ್ ಮಾಡ್ತೀವಿ ಏನಕ್ಕೆ? ಎಕ್ಸರ್ಸೈಸ್ ಮಾಡ್ಬಿಟ್ರೆ ಹೊಡಿಬಾರ್ದು ಹಂಗೆ ಕ್ಯಾಮ್ರಾಗೆಲ್ಲ ನನ್ನ ಆಡಿಯನ್ಸ್ ಬೈದು ಬಿಡ್ತಾರೆ. ಹಾ ಕುಕ್ದು ನಮ್ದು ಟ್ರೈನು ನಮ್ದೇ 0 6 8 7 ಮಳೆ ನಿಂತೈತೆ ಕಡ. ಹಿಂಗೆ ನಾವ್ ಅಂದ್ರೆ ಹಂಗೆ ಇಷ್ಟ ತನಕ ಚೆನ್ನಾಗ್ ಮುಕ್ಲಾರೆ ಮಳೆ ಬಂತಾಯ್ತು. ಈಗ ನಮ್ ಟ್ರೈನ್ ಇದ್ರಲ್ಲಿ ಸ್ವಲ್ಪ ಮಳೆ ಕಮ್ಮಿ ಆಗಿದೆ, ಆರಾಮಾಗಿ ಹತ್ಬೋದು ಟ್ರೈನ್. ಈಗ ಬರೋ ಜಸ್ಟ್ ಹತ್ಕೊಂಡ್ ಹಂಗೆ ಹೋಯ್ತಾ ಇರೋದೆ, ಹರ್ಸಕ್ಕೆ ಇಳಿತಾ ಇರೋದೆ, ಹಾಸ್ಲಕ್ ಹೋಯ್ತಾ ಇರೋದೆ, ಊರಿಗೆ ಹೋಯ್ತಾ ಇರೋದೆ. ಬೆಳಗ್ಗೆ ನಾಳೆ ಸೋಮವಾರ ಎದ್ದು ಆಫೀಸಿಗೆ ಹೋಯ್ತಾ ಇರೋದೆ. ನಮ್ ಅದೃಷ್ಟ ಅಲ್ವಾ ಇದು? ನಮ್ ಅದೃಷ್ಟ ಅಲ್ಲ, ನಾನು ಹೇಳ್ದೆ ತಾನೆ, ನಾವ್ ನಮ್ ಟ್ರೈನ್ ಬಂದಾಗ್ಲೇ ಮಳೆ ನಿಲ್ಲುತ್ತೆ. ಅದು ಅಷ್ಟೇ ಅಲ್ಲ, ಕೂರಕ್ ನಾನ್ ಏನ್ ಹೇಳ್ದೇನು, ಇನ್ನು ಬರೋ ಹೊತ್ರಲ್ಲಿ ಕಮ್ಮಿ ಮಳೆ, ಇಷ್ಟು ಮಳೆ ಹೊಡಿತಾನೆ ಅಂತೂ ಇಂತೂ ನಮ್ ಟ್ರೈನ್ ಬಂತು ನೋಡಿ. ಬರ್ತಾ ಇದೆ ಬಂತು ಫುಲ್ ಖುಷಿಯಾಗಿ ಹೋಗಿದ್ವಿ. ಈಗ ಬ್ಯಾಂಗ್ಳೂರ್ ಸಿಟಿ ಎಕ್ಸ್ಪ್ರೆಸ್ ಬಂದಿದ್ದೀವಿ ನಾವು. ಸಿಕ್ಕಿರಲ್ಲ ಹಂಗೆ ಡ್ರಾಪ್ ಆಯ್ತೀವಿ. ಸರಿ ಫಸ್ಟ್ ಬೆಚ್ಚಗ ಕುತ್ಕೊಬಿಡ್ತೀನಿ, ಇದೆ ನಮ್ಮ ಟ್ರೈನ್. ಅಂತೂ ಇಂತೂ ಟ್ರೈನ್ ಒಳಗೆ ಬಂದು ಸೇರ್ಕೊಂಡ್ಬಿಟ್ಟಿದ್ವಿ. ಹೊರಗೆ ಮಳೆ ಭಯಂಕರ ಇದೆ. ಈಗ ಬೆಚ್ಚಿಗೆ ಹೋಗಿ ಮನೆಗೆ ಕೊಡೋದೆ, ಮತ್ತೆ ಬೆಳಿಗ್ಗೆ 6 ಗಂಟೆಗೆ ಸಿಗ್ತೀನಿ. ಓಕೆ ಗಾಯ್ಸ್, ಈ 2 hours ಹೆಂಗ ಮಾಡಿ ಒಂದ್ ಸ್ವಲ್ಪ ನಿದ್ದೆ ಮಾಡೋಣ ಅಂತ ಒಂದ್ ಮನಿಕೊಂಡ್ರೆ, ಈ ಪಕ್ಕದಲ್ಲಿ ನನ್ ಮಗ ನಿದ್ದೆ ಮಾಡಕ್ಕೆ ಬಿಡ್ತಲ್ಲ, ಗೊರ್ಕೆ ಗೊರ್ರು ಅಂತ ಹೊಡಿದು. ನಂಗೆ ಕೇಳಿಸ್ಕೊಳ್ಳಿ, ಹೆಂಗೆ ವಿಡಿಯೋ ಮಾಡಿದ್ದೀನಿ. ಹಾ, ಎಲ್ಲ ಸೌಖ್ಯ. ನಾಷ್ಟ ಏನ್ ಮಾಡಿದ್ರೆ ಬೆಳಗ್ಗೆ? ದೋಸೆ ಕೊಡ್ತೀವಿ ಬನ್ನಿ, ಚಟ್ನಿ ಆಗಿದೆ. ಚಟ್ನಿ ದೋಸೆ ಆಗಿದೆಯಾ? ಆಲೂಗಡ್ಡೆ ಪಲ್ಯ ರೆಡಿ ಮಾಡ್ತಾ ಇದೀವಿ. ಹಾ, ಅಜ್ಜಿ ಎಲ್ಲೋಯ್ತು? ಅಜ್ಜಿ ಅಲ್ಲಿ ಹೊರಗಡೆ ಅವ್ರೆ. ಏನ್ ಮಾಡ್ತಾರ ಅಜ್ಜಿ? ಬೇಗ ತಿಂಡಿ ಮಾಡಿ, ನಾನು ನಿದ್ದೆ ಮಾಡ್ಬೇಕು ಸ್ವಲ್ಪ. ತಿನ್ಕೊಂಡು ಫ್ರೆಶ್ ಅಪ್ ಆಗಿ ರೆಡಿ ಆಗುತ್ತೆ. ಫ್ರೆಶ್ ಅಪ್ ಆಗಿ ತಿಂಡಿ ಮಾಡಿ ನೆಕ್ಸ್ಟ್ ದಬಾಕೊಂಡು ಮತ್ತೆ ನೆಕ್ಸ್ಟ್ ನೋಡೋಣ ಏನಾಗುತ್ತೆ. ಫಸ್ಟ್ ಈಗ ತಿಂಡಿ ಮಾಡ್ಬೇಕು, ನಿದ್ದೆ ಮಾಡ್ಬೇಕು ಫಸ್ಟ್. ಓಕೆ, ಹ್ಯಾಪಿ ಬರ್ಡೇ ಕಣೆ ಲಕ್ಷ್ಮಿ. ಥ್ಯಾಂಕ್ ಯು ಕಣೋ. ಕಣೋ, ನಿನ್ ಮಕ್ಕಳು ಬೇಡ ಅವಳ ಮಕ್ಕ ತೋರಿಸ್ಬೇಡ ಅಂತ ಗೊತ್ತೇ ಅವಳೆ. ಓಕೆ, ತೋರ್ಸಬೇಡ ಪಾಪ, ಬೇಡ ಅಂತ. ಅವಳು ಈಗ ಫ್ರೆಶ್ ಆಗಿ ಇನ್ನು ಸ್ನಾನನೇ ಮಾಡಿಲ್ಲ ಇನ್ನು. ಅವಳು ಸ್ನಾನ ಮಾಡ್ಲಿ, ತಿಂಡಿ ಮಾಡ್ತಿಲ್ಲ ನೋಡಿ. ಇವಳು ಇವತ್ತು ಬರ್ತಡೆ, ಸ್ನಾನ ಮಾಡಿ ಅಂದ್ರೆ ಸ್ನಾನ ಮಾಡಿಲ್ಲ. ಬಾರ ಇಲ್ಲಿ ಓಡ್ತಾವಳೆ ಕುಣನೆ. ನಾನ್ ಆಗ್ಲೇ ಸ್ನಾನ ಮಾಡಕ್ ಹೋಗ್ಬೇಕು, ಈಗ ಸ್ನಾನಕ್ಕೆ ಹೋಗ್ತಾಳೆ. ನಮ್ಮ ಅಜ್ಜಿ ಆಗ್ಲೇ ನೋಡಿ ಮೊಮ್ಮಗಳು ಬರ್ತಡೆ ಅಂದ್ಬಿಟ್ಟು ನೋಡಿ, ನಾನ್ ಮೊಮ್ಮಗಳು ಬರ್ತಡೆ ಅಂದ್ರೆ ನಮ್ಮ ಅಜ್ಜಿ ನಾನ್ ಬಂದಿದ್ದೀನಿ ಅಂತ ಹೇಳ್ತಾ ಐತೆ. ಚಿಕನ್ ತರ್ಸಿನೋ ಮಾಡ್ತಾವ್ರೆ. ಯಾಕಜ್ಜಿ ಏನಾಯ್ತು? ಅಯ್ಯೋ, ಬರ್ತಡೇ ಯಾವಾಗ್ಲೂ ನಾವೇನ್ ಮೊದಲಿಂದನೂ ಮಾಡಿಲ್ಲ. ಹಾ, ಯಾಕಜ್ಜಿ ಹಿಂಗಂತೀಯ? ಮೊಮ್ಮಗಳದ್ ಬರ್ತಡೆ ತಾನೆ, ಅದಕ್ಕೆ ಚಿಕನ್ ಎಲ್ಲ ತರ್ಸಿ. ಚಿಕನ್ ತರ್ಸಲ್ಲ ಮಾಡ್ತೀವಿ, ಏನೋ ಮಾಡ್ತಿದ್ರ? ಏನೇನ್ ಮಾಡ್ತೀರಿ? ಏನ್ ಇಷ್ಟ ಬೇಗೆಲ್ಲ ತರ್ಸೇ ಬಿಟ್ಟಿದ್ರ? ಮಾಡ್ತಿದ್ರ ಆಗ್ಲಿ? ಇಷ್ಟೊತ್ತು ಮಾಡಿ ಆಗದು ತಣ್ಣಗಾಗುತ್ತಲ್ಲ ಕಾಯ್ತಾ ಇದ್ವಿ. ಹೆಂಗೆ ತಣ್ಣಗಾದ್ರೆ ತಿನ್ನಕ್ಕಾಗಲ್ಲ. ನೀನ್ ಬೇರೆ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದೆ. ನಿನ್ಗೆ ಹೇಳೋದು ಎಷ್ಟೊತ್ತಿಗೂ ನಿದ್ದೆನೆ ಬರ್ತಿಲ್ಲ ಅಲ್ಲಿ. ಅದಕ್ಕೆ ಎದ್ಬಿಟ್ಟೆ, ನಿದ್ದೆ ಬರ್ದಲ್ಲ. ಕಬಾಬು, ಬಿರಿಯಾನಿ, ನಾಟಿ ಕೋಳಿ ಸಾರು. ನಾಟಿ ಕೋಳಿ ಸಾರು ಏನೋ ಮಾಡುತ್ತೆ ನಮ್ಮ ಅಜ್ಜಿ. ಕೈ ರುಚಿ ಸಗಲಾಗಿರುತ್ತೆ. ತಿನ್ಬಿಟ್ಟು ರುಚಿ ಹೆಂಗಿದೆ ಅಂತ ಹೇಳ್ತೀನಿ. ಇನ್ನು ಪ್ರಿಪೇರ್ ಮಾಡ್ತಾರ ನಮ್ಮ ಅಜ್ಜಿ ಅಲ್ವಾ? ಏನ್ ಮಾಡೋದು, ನಾವು ತಿಂತೀವಲ್ಲ, ಒಬ್ಬರೇ ತಿಂತೀಯಾ? ನಾವು ಅದ್ರ ಜೊತೆ ಸೇರ್ಕೊಂಡು ನಮ್ಮ ಅಜ್ಜಿ ಎಲ್ಲ ಹೊರಗಡೆ ಎಂತ ಇದಾರೆ ನಮ್ಮಮ್ಮ ಎಲ್ರು.
ನಮ್ ರೂಬಿ ಬೇರೆ ಬಂದ್ಬಿಟ್ಟವ್ ಇವತ್ತು. ರೂಬಿ ಇದ್ ಹೆಂಗ್ ಮೆತ್ತಿಗೆ ಇರುತ್ತೆ, ಅವನಜ್ಜಿ ಮಾತಾಡ್ತಾ ಇರುತ್ತೆ. ಸಡನ್ ಆಗಿ ಇಲ್ಲಿ ಊಟ ಹಾಕೋರ್ ನೋಡಿ, ಇದ್ರದ್ದು ಏನು ಹಾಕೋರ್ ಕಾರಣ ಏನು? ಬಾರ ಇಲ್ಲಿ. ಏಯ್ ಹೆಂಗ್ ದುರ್ಗುಡ್ಕೊಂಡ್ ನೋಡ್ತಾನ, ದುರ್ಗುಡ್ಕೊಂಡ್ ಕಳ್ಳ ನೋಡ್ದಂಗ್ ಕಳ್ಳ. ಅಲ್ಲ ಇಲ್ಲಿ ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗನ ಯಾವೂರಲ್ಲ ನಿಂದು? ಒಳಗ್ ಕಳ್ಳ ನೋಡ್ದಂಗ್ ಹೊಡ್ತಿಯಲ್ಲ, ಯಾಕ್ಲಾ ಗೊತ್ತಾ ಅಂದ ಮಕ ಮುಷ್ಟಿ ಫುಲ್ ಕಿತ್ತೋಗ್ಬಿಡ್ಬೇಕು. ಆ ಸವಾಸ ಬೇಡ ನಿಂದು, ಕಚ್ಬಿಸ್ತೀಯ. ಯಾಕ್ ಬೇಕು ಕಚ್ಬಿಟ್ರ. ಅಂತೂ ಇಂತೂ ಬೆಳಗ್ಗೆಯಿಂದ ಇಳಿ ಈಗ ರೆಡಿಯಾಗಿ ಕೇಕ್ ಕಟ್ ಮಾಡೋದಿಕ್ಕೆ ಸಿದ್ಧರಾಗಿದ್ದಾರೆ ಎಲ್ರು. ಹಾಗೆ ನಮ್ಮ ಕಾಕ ಅವ್ರು ರೆಡಿ ಆಗವ್ರೆ, ನಮ್ಮಮ್ಮ ನಮ್ಮ ಅಜ್ಜಿ ಆಗ್ಲೇ ಸಿದ್ಧ. ಅವ್ರು ಇನ್ನೂ ರೆಡಿನೇ ಆಗಿಲ್ಲ, ತರಕಾರಿ ಕಟ್ ಮಾಡ್ತಾ ಮಕ ತೋರ್ಸಜ್ಜಿ ಓಡ್ತಾವ್ರೆ ಕುಣುಕುಣನೆ. ನಮ್ಮ ತಂಗಿಯಮ್ಮ ಮಜ್ಜಿ ಎಲ್ಲ ಹೋದೆ, ಬರ್ತದೆ ಈಗ ಬರ್ತಾರೆ. ಮಾ ಹೋಗಮ್ಮ. ಫಸ್ಟ್ ಹಾ ಕೊಂಗ ಏನಾಗಲ್ಲ ಕಾಕ, ತಿನ್ಸೆ ಕಾಕ ತಿನ್ಸೆ. ಅಮ್ಮ ಕೇಕ್ ತಿನ್ಸಿದ್ರು. ಈಗ ನೆಕ್ಸ್ಟ್ ನಮ್ಮ ಅಜ್ಜಿ ಎಲ್ಲೋಯ್ತು? ಅಜ್ಜಿ ಬಾನ್ನಿ ಅಜ್ಜಿ, ನಮ್ಮ ಅಜ್ಜಿ ರೆಡಿ ಹಂಗೆ ಮಸ್ತಾಗಿ. ಬನ್ನಿ ಅಜ್ಜಿ ಬನ್ನಿ ಬೇಗ, ಮೊಮ್ಮಗಳಿಗೆ ಕೇಕ್ ತಿನ್ನಿಸ್ಬೇಕು. ಅಜ್ಜಿ ತಿನ್ಸತ್ ಈಗ ಫಸ್ಟ್. ಇಲ್ಲಿ ಅಜ್ಜಿ ನಿಮ್ದು ಸರಾನೇ ಬಿಟ್ಟು ಬಂದ್ಬಿಡವ್ರು ನಮ್ಮ ಅಜ್ಜಿ. ಯಾಕಜ್ಜಿ ಕೆಟ್ ಮಾಡ್ತಾ ಇಲ್ಲಿ ತಿನ್ಸೆ, ಅಜ್ಜಿಗ್ ತಿನ್ಸೆ ಇಲ್ಲಿ ತಿನ್ಸೆ. ಹ್ಯಾಪಿ ಬರ್ಡೇ. ಸರ ಹಾಕಿ ಸುಂದರ ಬನ್ನಿ ಜೋಡಿ ಸಿಗುದ್ ಬನ್ನಿ ಕಾಕ, ಎಲ್ಲ ಸಿಗ್ತಾರೆ. ಎಲ್ಲ ಸಿಕ್ಕಿದ್ಮೇಲೆ ಒಂಥರ ಹೇಳ್ತೀರ ಆಮೇಲೆ. ಗೋಡಿ ತಿನ್ಸೆ ಕಾಕಂಗೆ. ಹಾ ಕಾಕ ತಿಂದಾಯ್ತು. ಕಾಕ ನೀವ್ ತಿನ್ಸಿ. ಬಾದಾಮ್ದಿದು ಇಷ್ಟದ್. ಓಕೆ ಮುಸ್ತಫ ಡನ್. ತಿನ್ನಿಸ್ತೀನಿ ನಾನು. ಓಕೆ थैंक यू। ए जल्दी कलर झाड़ू, अरे श्रावण में देखता है। हाँ गेला मैं तना नहीं जाकर ये दिसते का हैंड हाथ दिसते तवा चल बघावी वो तनिका पुढे जा होता तुगा झाडो तमा ವಿಡಿಯೋ ಕಾಲ್ ಕರತ್ತೆ ಅಜ್ಜ. ಆಮೇಲೆ ಬ್ರೈಟ್ನೆಸ್ ಕರ್ಲ ನಿಂತಿ ಬಂದೆ. ಓಕೆ ಈಗೆಲ್ಲ ಕೇಕ್ ಕಟಿಂಗ್ ಎಲ್ಲ ಮುಗಿಸಿ ಎಲ್ಲ ಊಟ ಕೂತಿದ್ದಾರೆ. ಮತ್ತೆ ನಾಳೆ ಸಿಗೋಣ. ಓಕೆ ಬಾಯ್ ಸಿ ಯು.